ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬು ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಕಳೆದ ಹಲವಾರು ದಿನಗಳಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಏನು ಅಂತಂದರೆ, ಸರ್, ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪ್ರತಿಕೃತಿಯನ್ನು ತಗೊಂಡು ಬಂದು ನಾವು ನಮ್ಮ ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದಾ ಅಥವಾ ಮಾಡಬಾರದಾ? ದಯವಿಟ್ಟು ತಿಳಿಸ್ಕೊಡಿ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪ್ರತಿಕೃತಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಏನು ಮಂತ್ರಾಲಯದಲ್ಲಿದೆ ಅದೇ ರೀತಿಯಲ್ಲಿ ಯಾವುದೋ ಒಂದು ಕಲ್ಲಿನಲ್ಲೋ ಮಣ್ಣಿನಲ್ಲೋ ಅದನ್ನು ತಯಾರು ಮಾಡಿರ್ತಾರೆ. ಆ ವಿಗ್ರಹವನ್ನು ನಾವು ಕೊಂಡುಕೊಂಡು ಅದನ್ನು ಮನೆಗೆ ತಗೊಂಡು ಬಂದು ದೇವರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಬಹುದಾ ಬೇಡವಾ? ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ಬೃಂದಾವನದ ಪ್ರತಿಕೃತಿಯನ್ನು ನೀವು ಮನೆಗೆ ತಗೊಂಡು ಬಂದು ಪೂಜೆ ಮಾಡಬಹುದಾ, ಮಾಡೋಕ್ಕೆ ಸಾಧ್ಯ ಇಲ್ವಾ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನ ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ. ನೋಡಿ, ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ಇರೋದು ಮಂತ್ರಾಲಯದಲ್ಲಿ ಅಲ್ವಾ? ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಕುಳಿತಿರೋದು ಮಂತ್ರಾಲಯದ ಆ ಬೃಂದಾವನದ ಒಳಗೆ. ಆದರೆ ನಾವು ಇರುವಂತಹ ಸ್ಥಳಗಳಲ್ಲಿ ಅಂದರೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಅಲ್ಲಿ ರಾಯರ ಬೃಂದಾವನ ಇರುತ್ತೆ. ಆ ಬೃಂದಾವನವನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಈ ರಾಘವೇಂದ್ರ ಸ್ವಾಮಿಗಳ ಈ ಪ್ರತಿಕೃತಿ ನೀವೇನು ಕೇಳಿದ್ದೀರಾ ಅದನ್ನು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿಗಳ ಮಠ ಬೇರೆ ಬೇರೆ ಊರುಗಳಲ್ಲಿ ಏನಿದೆ ಅಲ್ಲಿ ರಾಯರ ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡುವಾಗ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಅಂತ ಕೂಡ ಕರೀತಾರೆ. ಈ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಯಾರು? ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಯತಿಗಳು ಮಾಡ್ತಾರೆ. ಪ್ರಸ್ತುತ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕಾರ್ಯವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂದರೆ ಯಾವುದೇ ಊರಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಹೊಸದಾಗಿ ಆರಂಭ ಆಗುವಂತಹ ಸಂದರ್ಭದಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳ ಮೂಲ ಮೃತ್ತಿಕೆಯನ್ನ ತೆಗೆದುಕೊಂಡು ಬಂದು ಆ ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನು ಆ ಪೂಜಾ ವಿಧಿವಿಧಾನಗಳಿದೆಯೋ ಅದನ್ನ ಪಾಲಿಸುತ್ತಾ ಬೃಂದಾವನದ ಕೆಳಗೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನ ಮೊದಲು ಇಟ್ಟು ಅದರ ಮೇಲೆ ರಾಯರ ಬೃಂದಾವನವನ್ನ ಇಡೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಆ ಒಂದು ಏನು ಶಕ್ತಿ ಇದೆ, ಆ ರಾಘವೇಂದ್ರ ಸ್ವಾಮಿಗಳ ಏನು ಅನುಗ್ರಹ ಇದೆ ಆ ಬೃಂದಾವನಕ್ಕೆ ಬರುತ್ತೆ.
ಇದು ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ನಡೆದು ಬಂದಿರುವಂತಹ ಪದ್ಧತಿ. ಆದರೆ ನೀವಿಲ್ಲಿ ಕೇಳ್ತಾ ಇರೋದೇನು, ರಾಘವೇಂದ್ರ ಸ್ವಾಮಿಗಳ ಪ್ರತಿಕೃತಿ ಅಂದ್ರೆ ಹೊರಗಡೆ ಅಂಗಡಿಯಲ್ಲೋ ಎಲ್ಲೋ ಆನ್ಲೈನಲ್ಲೋ ಎಲ್ಲೋ ಮಾರಾಟ ಮಾಡ್ತಾ ಇರ್ತಾರೆ, ಅದನ್ನ ನಾವು ತೆಗೆದುಕೊಂಡು ಬಂದಾಗ ಮನೆಯಲ್ಲಿ ಪೂಜೆ ಮಾಡಬಹುದಾ ಬೇಡವಾ, ಮಾಡಿದ್ರೆ ತಪ್ಪ ಸರಿನಾ ಅಂತ ನೀವು ಕೇಳ್ತಾ ಇದ್ದೀರಾ ಅಲ್ವಾ. ನೀವು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಈ ಪ್ರತಿಕೃತಿಯನ್ನ ತಗೊಂಡು ಬಂದಿದ್ರೆ, ಈ ಕಲ್ಲು ಅಥವಾ ಮಣ್ಣಿನಿಂದ ಬಳಸಿದಂತಹ ಈ ಪುಟ್ಟದಾದಂತಹ ಬೃಂದಾವನದ ಪ್ರತಿಕೃತಿಯನ್ನ ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಇದನ್ನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ನಾವು ಈ ಬೃಂದಾವನವನ್ನ ತರಿಸ್ಕೋಬಾರ್ದಾ ಅಥವಾ ನಾವು ತಗೋಬಾರ್ದಾ? ಖಂಡಿತ ತರಿಸ್ಕೊಳ್ಳಿ, ತಂದಿಟ್ಕೊಳ್ಳಿ. ಆದರೆ ಇದಕ್ಕೆ ನೀವು ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹಕ್ಕೋ ಅಥವಾ ಲೋಹದ ಇನ್ಯಾವುದೇ ವಿಗ್ರಹಕ್ಕೋ ಅಭಿಷೇಕ ಮಾಡ್ತಿರಲ್ಲ, ಆ ರೀತಿಯ ಅಭಿಷೇಕವನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಬೃಂದಾವನದಕ್ಕೆ ನೀವು ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಆ ಪಾವಿತ್ರ್ಯತೆ ಏನಿದೆ ಅದು ಮಂತ್ರಾಲಯದಲ್ಲಿ ಮಾತ್ರ ಇರುತ್ತೆ. ಹಾಗೇನೆ ನಿಮ್ಮ ನಿಮ್ಮ ಊರುಗಳಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಾತ್ರ ಇರುತ್ತೆ. ಈ ರೀತಿ ನೀವು ಎಲ್ಲಿಂದಲೋ ತಗೊಂಡು ಬಂದಂತಹ ರಾಯರ ಬೃಂದಾವನವನ್ನ ನೀವು ಮನೆಯಲ್ಲಿ ಎಲ್ಲಿಟ್ಕೋಬೇಕು ಅಂತಂದ್ರೆ, ನಿಮ್ಮ ಮನೆಯ ಶೋಕೇಸ್ನಲ್ಲೋ, ಅಂದ್ರೆ ಆ ಬೃಂದಾವನಕ್ಕೆ ಯಾವುದೇ ಧೂಳು ಬರದೇ ಇರುವಂತ ರೀತಿ, ಧೂಳು ಬೀಳದೆ ಇರುವಂತ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ರಾಯರ ಫೋಟೋನ ನಾವು ಇಟ್ಕೋತೀವಲ್ವಾ ಮನೆಯಲ್ಲಿ, ಆ ರೀತಿಯಲ್ಲಿ ಒಂದು ಶೋಕೇಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಕೊಂಡು ಪ್ರತಿನಿತ್ಯ ನೀವು ರಾಯರಿಗೆ ಹೇಗೆ ಫೋಟೋಗೆ ನಮಸ್ಕಾರ ಮಾಡಿ ನೀವು ಮನೆಯಿಂದ ಹೊರಡ್ತಿರಲ್ಲ, ಅದೇ ರೀತಿ ಈ ರಾಯರ ಬೃಂದಾವನಕ್ಕೂ ನಮಸ್ಕಾರ ಮಾಡಿ ಹೊರಟ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಆದರೆ ಇದನ್ನ ನೀವು ದೇವರ ಮನೆಯಲ್ಲಿ ಇಟ್ಟು ಅದನ್ನ ಪೂಜೆ ಮಾಡುವುದಕ್ಕೆ ಬರೋದಿಲ್ಲ. ನನಗೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಒಬ್ಬ ವೀಕ್ಷಕರು ಅವರು ಈ ಬೃಂದಾವನವನ್ನ ತಗೊಂಡು ಬಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇರುವಂತಹ ಆ ಫೋಟೋವನ್ನ ನನಗೆ ಕಳಿಸಿದ್ದಾರೆ. ನೋಡಿ, ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇವರು ಏನ್ ಮಾಡಿದ್ದಾರೆ ತಪ್ಪು ಅಂತಂದ್ರೆ, ನೋಡಿ, ರಾಘವೇಂದ್ರ ಸ್ವಾಮಿಗಳು ಯತಿಗಳು, ಆದ್ರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿ ತುಳಸಿಯ ಹಾರವನ್ನ ಹಾಕಬೇಕೇ ವಿನಃ ರುದ್ರಾಕ್ಷಿಯ ಹಾರವನ್ನ ಹಾಕುವಂತಿಲ್ಲ. ರುದ್ರಾಕ್ಷಿಯ ಹಾರವನ್ನ ಯಾರಿಗೆ ಹಾಕಬೇಕು ಅಂತಂದ್ರೆ ಶಿವನ ವಿಗ್ರಹಕ್ಕೆ ಹಾಕಬೇಕು. ರಾಘವೇಂದ್ರ ಸ್ವಾಮಿಗಳು ಯತಿಗಳಾದ್ರಿಂದ ನೀವು ಏನಾದರೂ ರಾಘವೇಂದ್ರ ಸ್ವಾಮಿಗಳ ಈ ಬೃಂದಾವನದ ಪ್ರತಿಕೃತಿಯನ್ನ ತರಿಸ್ಕೊಂಡಿದ್ರೆ ಆ ಪ್ರತಿಕೃತಿಗೆ ತುಳಸಿ ಮಾಲೆಯನ್ನ ಹಾಕಿ ಶೋಕೇಸ್ನಲ್ಲಿ ಇಡಬಹುದು. ಹಾಗೇನೆ ಇಲ್ಲಿ ಇವರು ಅರಿಶಿನ ಮತ್ತು ಕುಂಕುಮವನ್ನ ಈ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪ್ರತಿಕೃತಿಗೆ ಹಚ್ಚಿದ್ದಾರೆ. ನಾನು ಬಹಳ ದಿನಗಳಿಂದ ನಿಮ್ಗೆ ಹೇಳಬೇಕು ಅಂತ ಇದ್ದೆ, ಆದ್ರೆ ಅವಕಾಶ ಸಿಕ್ಕಿರ್ಲಿಲ್ಲ. ನೋಡಿ, ರಾಘವೇಂದ್ರ ಸ್ವಾಮಿಗಳು ಯತಿಗಳಾದ್ರಿಂದ ರಾಯರಿಗೆ ಅರಿಶಿನ ಮತ್ತು ಕುಂಕುಮವನ್ನ ಬಳಸುವಂತಿಲ್ಲ. ನೀವು ರಾಯರ ಬೃಂದಾವನಕ್ಕೆ ಅಥವಾ ರಾಯರ ಫೋಟೋಗೆ ಏನಾದರೂ ಹಚ್ಚಬೇಕು ಅಂತಂದ್ರೆ ಅಲ್ಲಿ ಗೋಪಿ ಚಂದನವನ್ನೇ ಹಚ್ಚಬೇಕು. ಆದ್ದರಿಂದ ರಾಯರ ಪ್ರತಿಕೃತಿಯನ್ನ ಯಾರಾದರೂ ಮನೆಗೆ ತಗೊಂಡು ಬಂದಿದ್ರೆ ಅದರಿಂದ ನನಗೆ ತೊಂದರೆ ಆಗುತ್ತಾ ಅಥವಾ ಕಷ್ಟಗಳು ಬರುತ್ತಾ, ಆ ರೀತಿ ಯಾರು ಭಾವಿಸುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳ ಈ ಬೃಂದಾವನದ ಪ್ರತಿಕೃತಿಯನ್ನ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವ ಹಾಗೆ ಇಲ್ಲ. ನಾವು ಮಂತ್ರಾಲಯಕ್ಕೆ ಹೋಗಬೇಕು, ರಾಯರ ಬೃಂದಾವನ ನೋಡಬೇಕು ಅಂದ್ರೆ ರಾಯರ ಸನ್ನಿಧಾನಕ್ಕೆ ಹೋಗಬೇಕು, 4 ದಿನ ಮಂತ್ರಾಲಯದಲ್ಲಿ ಇರಬೇಕು, ರಾಯರಿಗೆ ಪೂಜೆಯನ್ನ ಮಾಡಬೇಕು. ಆದರೆ ಭಕ್ತಿ ಎನ್ನುವ ವಿಚಾರ ಬಂದಾಗ ನಾವು ಮನೆಯಲ್ಲಿ ರಾಯರ ಫೋಟೋ ಇಟ್ಕೊಳ್ತೀವಲ್ಲ, ಅದೇ ರೀತಿ ನೀವು ಯಾವುದೋ ಒಂದು ಭಾಗದಲ್ಲಿ ಅಂದ್ರೆ ನಿಮ್ಮ ಶೋಕೇಸ್ನಲ್ಲೋ ಎಲ್ಲೋ ಒಂದು ಕಡೆ ಈ ರಾಯರ ಬೃಂದಾವನವನ್ನ ಇಟ್ಟು ಪ್ರತಿನಿತ್ಯ ನೀವು ಮನೆಯಿಂದ ಹೊರಗೆ ಹೋಗುವಾಗ ಈ ರಾಯರ ಬೃಂದಾವನಕ್ಕೆ ನಮಸ್ಕಾರವನ್ನ ಮಾಡಿ ಹೊರಟರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ಬೃಂದಾವನದ ಪ್ರತಿಕೃತಿಯನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದಾ
ತಪ್ಪ ಸರಿನಾ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಇವತ್ತಿನ ಆಧ್ಯಾತ್ಮಿಕ ಟಿಪ್ಸನ್ನು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಕೊಡ್ತಾ ಇದ್ದೀನಿ. ನೋಡಿ, ಕಳೆದ ಗುರುವಾರ ನಾನು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ದೆ. ಮಹಾಮಂಗಳಾರತಿ ಆಯಿತು, ತೀರ್ಥ ಪ್ರಸಾದ ತಗೊಂಡು ನಾನು ಮಂತ್ರಾಕ್ಷತೆಯನ್ನು ತಗೊಂಡು ರಾಯರ ಮಠದಿಂದ ಹೊರಗೆ ಬಂದು ನಿಂತಿದ್ದೆ. ಈ ಸಮಯದಲ್ಲಿ ಒಬ್ಬರು ಮಹಿಳೆ ಒಂದು ಟೂ ವೀಲರಲ್ಲಿ ಬಂದರು. ಟೂ ವೀಲರಲ್ಲಿ ಬಂದು ರಾಯರ ಮಠದ ಮುಂಭಾಗದಲ್ಲಿ ಟೂ ವೀಲರಲ್ಲೇ ಕೂತ್ಕೊಂಡು, ಅವರು ಬೈಕ್ನಲ್ಲೇ ಕೂತ್ಕೊಂಡು, ಕಾಲಲ್ಲಿ ಶೂ ಇದೆ, ಕಾಲನ್ನು ಹಾಗೆ ನಿಲ್ಲಿಸಿ, ಬೈಕನ್ನು ಹಾಗೆ ನಿಲ್ಲಿಸಿ ಹೀಗೆ ತಿರುಗ್ಬಿಟ್ಟು ರಾಯರಿಗೆ ಹೀಗೆ ನಮಸ್ಕಾರ ಮಾಡ್ತಾ ನಿಂತ್ಕೊಂಡಿದ್ದಾರೆ. ನನಗೆ ಈ ಘಟನೆ ನೋಡಿದಾಗ ಬಹಳ ಬೇಜಾರಾಯಿತು. ನಾನು ಅವ್ರಿಗೆ ಹೇಳೋ ಬೇಡವೋ ಅಂತ ಅನ್ನಿಸ್ತು. ಯಾಕೆ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿದೆ ಅಂತಂದರೆ, ನಾವು ಒಳ್ಳೆಯದನ್ನು ಹೇಳಿದ್ರೆ ಕೆಲವರು ತಪ್ಪಾಗಿ ಭಾವಿಸ್ತಾರೆ, ಹೇಳಬೇಕೋ ಬೇಡವೋ ಅನ್ನುವಂತಹ ಗೊಂದಲ. ಆದರೆ ನನ್ನ ಜೊತೆ ರಾಯರಿದ್ದಾರೆ, ಯಾಕೆ ನಾನು ಹೇಳಬಾರ್ದು ಅಂತ ನನ್ನ ಮನಸ್ಸಿಗೆ ಬಂತು. ತಕ್ಷಣ ಅವ್ರಿಗೆ ಹೇಳಿದೆ, ಮೇಡಮ್ ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ತಪ್ಪು ಮಾಡಬೇಡಿ. ನೀವು ನೋಡಿ ಇಲ್ಲಿವರೆಗೂ ಬಂದಿದ್ದೀರಾ, ಈಗ ಸಂಜೆ 7 ಗಂಟೆ ಆಗಿದೆ. ನೀವು ಇಲ್ಲಿ ಕೂತ್ಕೊಂಡು ಗಾಡಿ ಮೇಲೆ ಕೂತ್ಕೊಂಡು ರಾಯರಿಗೆ ನಮಸ್ಕಾರ ಮಾಡೋದ್ರ ಬದಲು 2 ನಿಮಿಷ ನಿಮ್ಮ ಗಾಡಿನ ಸೈಡಲ್ಲಿ ನಿಲ್ಲಿಸಿ ಒಳಗಡೆ ಹೋಗಿ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಒಂದು 3 ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ, ತೀರ್ಥ ಕೊಡ್ತಾ ಇದ್ದಾರೆ, ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಅದನ್ನು ತಗೊಂಡ್ರೆ ರಾಯರ ಅನುಗ್ರಹ ನಿಮ್ಗಾಗತ್ತೆ, ಜೊತೆಗೆ ನಿಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ನಾನು ಅವರಿಗೆ ಅಡ್ವೈಸ್ ಮಾಡಿದೆ. ನೋಡಿ, ಆ ಮಹಿಳೆ ನಾನು ಹೇಳಿದಂಥ ಮಾತನ್ನ ಕೇಳಿಸ್ಕೊಂಡು, ಸರ್ ದಯವಿಟ್ಟು ಕ್ಷಮಿಸಿ, ನನಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ಬಿಟ್ಟು ತಕ್ಷಣ ಅವ್ರ ಗಾಡಿನ ಸೈಡಲ್ಲಿ ನಿಲ್ಲಿಸಿ ಮಠಕ್ಕೆ ಹೋಗಿ, ಮಠದಲ್ಲಿ ಕನಿಷ್ಠ ಅವರೊಂದು 15 ನಿಮಿಷ ಸಮಯ ಕಳೆದ್ರು ಅನ್ಸುತ್ತೆ. ಯಾಕೆಂದ್ರೆ ನಾನು ಮಠದ ಮುಂಭಾಗ ಅರ್ಧ ಗಂಟೆ 3/4 ಗಂಟೆ ನಿಂತಿದ್ದೆ. ಎಲ್ಲ ಮುಗಿಸ್ಕೊಂಡು ಹೊರಗಡೆಗೆ ಬರುವಾಗ ನನಗವರು ಕೈ ಮುಗಿದು ಹೇಳಿದ್ರು, ಸರ್ ನಿಜವಾಗ್ಲೂ ನೀವು ಹೇಳಿದ ಸತ್ಯ, ನಾನು ಒಳಗಡೆ ಹೋಗಿ ರಾಯರ ಹತ್ರ ಪ್ರಾರ್ಥನೆ ಮಾಡಿ ರಾಯರನ್ನ ಕಣ್ತುಂಬ ನೋಡಿ ತೀರ್ಥ ಪ್ರಸಾದ ತಗೊಂಡ್ಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತು. ಬಹುಶಃ ರಾಯರೇ ನಿಮ್ಮ ಬಾಯಿಂದ ಹೇಳಿಸಿದ್ರು ಅಂತ ಅನ್ಸುತ್ತೆ, ನನಗೆ ಗೊತ್ತಾಗ್ಲಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಅಂತಂದ್ರು. ನಾನು ಇಲ್ಲ ಆ ಥರ ಏನಿಲ್ಲಮ್ಮ, ನೀವು ಮಾಡಿದ್ದು ತಪ್ಪು ಅನ್ನೋದನ್ನ ನಾನು ಜಸ್ಟ್ ಹೇಳಿದೆ ಅಷ್ಟೇ, ನೀವು ಅದನ್ನು ತಿಳ್ಕೊಂಡ್ರಲ್ಲ, ಸಂತೋಷ. ಪ್ರತಿ ಗುರುವಾರ ಬನ್ನಿ, ಗಾಡಿನ ಅಲ್ಲಿ ನಿಲ್ಲಿಸಿ ಒಂದು 10 ನಿಮಿಷ ರಾಯರ ಮಠದ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಅಂತ ಅವ್ರಿಗೆ ಹೇಳಿದೆ. ನನ್ನ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು ಇಷ್ಟನೇ, ಯಾರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಠದ ಮುಂದೆ ನೀವು ಹೋಗುವಾಗ ದಾರಿಯಲ್ಲೇ ನಿಂತ್ಕೊಂಡು ರಾಯರಿಗೆ ಚಪ್ಪಲಿ ಹಾಕೊಂಡು ನಮಸ್ಕಾರ ಮಾಡೋದಾಗ್ಲಿ, ಅಥವಾ ಬೈಕ್ನಲ್ಲಿ ಹೋಗುವಾಗ ಬೈಕಲ್ಲೇ ಕೂತ್ಕೊಂಡು ರಾಯರಿಗೆ ನಮಸ್ಕಾರ ಮಾಡೋದಾಗ್ಲಿ ದಯವಿಟ್ಟು ಯಾರು ಮಾಡಬೇಡಿ. ನೀವು ರಸ್ತೆನಲ್ಲಿ ಚಪ್ಪಲಿ ಹಾಕೊಂಡು ರಾಯರಿಗೆ ನಮಸ್ಕಾರ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಸಿಗೋದಿಲ್ಲ. ನೀವೆಲ್ಲ ಚೆನ್ನಾಗಿರಬೇಕು, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ. ಆದ್ದರಿಂದ ಯಾರೇ ಬಂದರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಠದ ಒಳಗೆ ಹೋಗಿ ರಾಯರಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದವನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ನಿ ಸರಿ ದ ನಿ ಸರಿ ಗ ಮ ಗರಿ ದ ನಿ ರೆ ಸರಿ ದ ನ ದ